ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ವಿ. ಏನೇನು ಬೃಹತ್ ಸಮಾವೇಶ ಮತ್ತು ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ನಾವು ಹಮ್ಮಿಕೊಂಡಿದ್ವಿ. ಸುಮಾರು 1 ತಿಂಗಳಿಂದ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿ ಏನಿದೆ 1 ತಿಂಗಳಿಂದನೂ ನಾವು ಸತತವಾಗಿ ಕಾರ್ಯಕ್ರಮನ ರೂಪಿಸಿ ಎಲ್ಲ ಮಿನಿಸ್ಟ್ರುಗಳಿಗೆ, ಯಾಕಂದರೆ ಇತಿಹಾಸದಲ್ಲಿ ಮೊಟ್ಟ ಮೊದಲು ಒಂದು ದಲಿತ ಮಹಿಳಾ ಸಂಘಟನೆ ಈ ಕರ್ನಾಟಕದ ಪೂರ್ತಿ 30 ಜಿಲ್ಲೆಯಲ್ಲಿ ನಾನು ಸಂಘಟನೆ ಮಾಡಿದ್ದೀವಿ. ನಾವು ನಮ್ಮ ಸಂಘಟನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಭೀಮಪುತ್ರಿ ನಾಗಮ್ಮ ಅಂತ, ಮೋಟಮ್ ಅವರು ಗೌರವಾಧ್ಯಕ್ಷರು. ಮೋಟಮ್ ಅವರು ಇಲ್ಲ ರಾಜ್ಯ ಒಂದು ಸಮಾವೇಶನ ನೀವು ಮಾಡಿ, ಪ್ರತಿಭಾ ಪುರಸ್ಕಾರ ಒಂದು ನೀವು ಮಾಡಿದ್ರೆ ಒಂದು ಅವೇರ್ನೆಸ್ ಬರುತ್ತೆ, ಸಮಾಜಕ್ಕೆ ಒಂದು ಸಂಘಟನೆ ಒಂದು ಶಕ್ತಿ, ಮಹಿಳೆಯದು ಒಂದು ಶಕ್ತಿ ಗೊತ್ತಾಗುತ್ತೆ ಅಂತೇಳಿ ಮೇಡಮ್ ಅವರು ಒಂದು ಗೈಡ್ಲೈನ್ಸ್ ಕೊಟ್ಟರು. ಅದಾದಮೇಲೆ ನಾನು ತದನಂತರ ಕಂಪ್ಲೀಟಾಗಿ 1 ತಿಂಗಳು ಪ್ರತಿಯೊಬ್ಬ ಮಿನಿಸ್ಟ್ರುಗಳ ಮನೆಗೂ 10 ಸತಿ 5 ಬಾರಿ ಹೋಗಿ, ಯಾಕಂದರೆ ಮಹಿಳೆಯರಿಗೆ 50% ನಮ್ಮ ಬೇಡಿಕೆ ಇದ್ದದ್ದು ನಮಗೆ ಈಡೇರಬೇಕಾಗಿತ್ತು. ಇವತ್ತು ಸಚಿವರು ಬರಬೇಕಾಗಿತ್ತು. ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವ್ರು ಬಂದರು, ಮೋಟಮ್ ಅವ್ರು ಬಂದರು, ಮತ್ತು ಪವನ್ ಸರ್ ಹೈಕೋರ್ಟ್ ಜಡ್ಜ್ ಸಾಹೇಬರು ಬಂದಿದ್ದರು, ಮತ್ತು ನಮ್ಮ ಕಾರ್ಯಕರ್ತರು ಆಲ್ಮೋಸ್ಟ್ 1-1.5 ಸಾವಿರ ಜನ ಸೇರಿದ್ವಿ. ಇವತ್ತು ಸಚಿವರು ಬರಬೇಕಾಗಿತ್ತು, ನಮ್ಮ ಅಹವಾಲುಗಳನ್ನ ಸ್ವೀಕರಿಸಬೇಕಾಗಿತ್ತು. ನಮ್ಮ ಬೇಡಿಕೆ ಏನಪ್ಪ ಅಂದರೆ, ನಾವು 30 ಜಿಲ್ಲೆಯಲ್ಲೂ ನಾವು ಸುಮಾರು 11ರಿಂದ 12 ಲಕ್ಷ ಜನಸಂಖ್ಯೆ ಇದ್ದೀವಿ. 2,000 ಜನಗಣತಿ ಪ್ರಕಾರ ನಮಗೆ ಬರೀ 2,500 ಜನ ಇದ್ದಾರೆ. ಆದರೆ ನಾವು 11 ಲಕ್ಷ ಜನ ಇದ್ದು 14 ಮತ್ತು 15ರಲ್ಲಿ ಜಗದೀಶ್ ಶೆಟ್ಟರು ನಮಗೆ ಇದ್ರದ್ದು ಕರ್ಮ ಖರ್ಚು ನಿಗಮನ ಘೋಷಣೆ ಮಾಡಿದರು. ಅದನ್ನು ತದನಂತರ 23ರಲ್ಲಿ ನಾವು ನೂಲಿಚಂದನ್ ಜಯಂತಿ ಮಾಡಿದಾಗ್ಲೂ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನಮಗೆ ಘೋಷಣೆ ಮಾಡಿದ್ರು ನಮಗೆ ನಿಗಮ ಆಗಲಿಲ್ಲ, ಸಮುದಾಯ ಭವನಗಳಿಲ್ಲ, ನಾವು ಕಡೆ ಲೈನಲ್ಲಿದ್ದೀವಿ, ಮೀಸಲಾತಿಯಲ್ಲಿ ನಾವು ವಂಚಿತರಾಗಿದ್ದೀವಿ. ಇವತ್ತು 20 ಜನ ಸರ್ಕಾರಿ ನೌಕರ ಬಂದರೆ 20 ನೌಕರರಲ್ಲಿ ನಮಗೆ ಕಡೆ ಲೈನಲ್ಲಿ 2 ಸೀಟು ನಮಗೆ ಸಿಗ್ತಾ ಇಲ್ಲ. ಮೀಸಲಾತಿಯಲ್ಲೂ ವಂಚನೆ ಆಗೈತೆ. ನಮ್ಮ ಒಗ್ಗಟ್ಟಿಗ ಜಾತಿ ಪರಿಶಿಷ್ಟ ಪಂಗಡದ ಸಂಯುಕ್ತದಲ್ಲಿ ನಾವು ಮಾಡಿ ಇವತ್ತು ಮಿನಿಸ್ಟ್ರನ್ನ ಸಚಿವರು ಎಲ್ಲರೂ ಬರ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ನ ನಾವು 10 ಸರಿ ಭೇಟಿ ಮಾಡಿ, ಇಲ್ಲ ನೀವು ಬರಲೇಬೇಕು ಮೇಡಮ್, ನಮ್ಮ ಸಮಸ್ಯೆಗಳನ್ನ ಮೊಟ್ಟ ಮೊದಲು ನಾವು ಹೆಣ್ಮಕ್ಳೆಲ್ಲ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ತಾವು ಬರಬೇಕು ಅಂತ ನಾವು ತುಂಬ ಬೇಡಿಕೆ ಇಟ್ಟಿದ್ವಿ. ಇಲ್ಲ ನಾನು 100% ಬೆಂಗಳೂರಲ್ಲಿದ್ದರೂ ಬರ್ತೀನಿ, ನಾನು ಅಕಸ್ಮಾತ್ ಪ್ರಮಾಣ ವಚನ ಮಾಡ್ತಿದ್ರು ನಾವು ಬರ್ತೀವಿ ಅಂತ ಹೇಳಿದರು. ಮೇಡಮ್ ಅವರು ಬರಲಿಲ್ಲ. ಮತ್ತು ಜಾರಕಿಹೊಳಿ ಸಾಹೇಬರು ನಾವು ಬರ್ತೀವಿ ಅಂತ TP ಆಗಿತ್ತು, ಸಾಹೇಬ್ರದ್ದಾಗಿತ್ತು, ಜಿ ಪರಮೇಶ್ವರ್ ಸಾಹೇಬ್ರದ್ದು ಆಗಿತ್ತು. ಆದರೆ ಇವತ್ತು ದೇವೇಗೌಡರು ಅವರ ಮಿಸ್ಸಸ್ ಇದಾದ್ರಿಂದ ಮರಣ ಹೊಂದೋದ್ರಿಂದ ಇವತ್ತು ಅವ್ರು ಯಾರೂ ಬರಲಿಲ್ಲ. ಮತ್ತು 3 ಗಂಟೆಗೆ ಅವು ಅಕಸ್ಮಾತ್ತಾಗಿ ಕ್ಯಾಬಿನೆಟ್ ಮೀಟಿಂಗ್ ಫಿಕ್ಸ್ ಆಗೋಗಿದ್ದರಿಂದ ಅದನ್ನು ನೋಡ್ಕೊಂಡು ಇದಾಗವ್ರೆ. ನಮ್ಮ ಬೇಡಿಕೆ ಇಷ್ಟೇ, ಕಾರ್ಯಕ್ರಮಕ್ಕೆ ಅವ್ರು ಯಾರು ಬರಲಿಲ್ಲ ಅಂದ್ರೂ ಇವತ್ತು ನಾವು ಇಷ್ಟಕ್ಕೆ ನಾವು ನಿಲ್ಲಲ್ಲ, ಯಾವುದೇ ಕಾರಣಕ್ಕೂ ನಾವು ಇಷ್ಟಕ್ಕೆ ನಿಲ್ಲಲ್ಲ. ಮುಂದೆ ಹೋರಾಟದ ಮೂಲಕನೋ ಇಲ್ಲ ಪ್ರತಿ ಜಿಲ್ಲೆಯಿಂದನೋ ನಾವು ರಾಜ್ಯ ಸಮಾವೇಶಗಳನ್ನ ಮಾಡ್ತೀವಿ. ನಮ್ಮ ಒಂದು ಬೇಡಿಕೆ ಏನಿದೆ, ಮಹಿಳೆಯರಿಗೆ ಇವತ್ತು 50% ಆಗಬೇಕು, ಸ್ಥಾನಮಾನ ಸಿಗಬೇಕು, ದುಡಿದವ್ರಿಗೆ ಅವಕಾಶಗಳು ಸಿಗಬೇಕು, ಮತ್ತು ಕಡೆಯ ಲೈನಲ್ಲಿರುವಂಥ ಕೊರಮ ಕೊರ್ಚಗೆ ಅಲೆಮಾರಿ ಜನಾಂಗಕ್ಕೆ ರಾಜಕೀಯ ಸ್ಥಾನಮಾನ ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿತ್ತು. ಅದಕ್ಕೂ ಇವತ್ತು ನಮಗೆ ನಮ್ಮ ಬೇಡಿಕೆ ಯಾರ ಹತ್ರ ಹೇಳ್ಕೊಳ್ಳೋಣ, ಯಾವುದೇ ಒಬ್ಬ ಪ್ರತಿನಿಧಿ ಬರಲಿಲ್ಲ. ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು, ನಮ್ಮ ಮೋಟಮ್ ಅವರು ಬಂದಿದ್ದರಿಂದ ಇವತ್ತು ಒಂದಷ್ಟು ಪರವಾಗಿಲ್ಲ. ಆದರೆ ಏನಪ್ಪ ಅಂದರೆ ಇವತ್ತು ನಮಗೆ ನೋವಾಗಿರೋದು, ಸಚಿವರು ಯಾರು ಬರಲಿಲ್ಲ, ನಮ್ಮ ಅಹವಾಲುಗಳನ್ನ ಕೇಳಲಿಲ್ಲ, ನಮ್ಮ ಬೇಡಿಕೆನ ನಾವು ಏನು ಈಡೇರಿಸೋಕ್ಕಾಗಲಿಲ್ಲ ಅಂತ ಇವತ್ತು ನಾವು ಏನು ಮಾಡಿದ್ದೀವಿ. ಆದರೆ ಇದನ್ನಿಷ್ಟಕ್ಕೆ ನಾವು ಸ್ಟಾಪ್ ಮಾಡಲ್ಲ, ನಾವು ಮುಂದುವರಿಸ್ತೀವಿ. ಹಾಗಾಗಿ ಇದನ್ನು ಸರ್ಕಾರಕ್ಕೆ, ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೆ, ಜಿ ಪರಮೇಶ್ವರ್ ಸಾಹೇಬ್ರಿಗೆ, ಯಾಕಂದರೆ ಪ್ರಿಯಾಂಕಾ ಖರ್ಗೆ ಸಾಹೇಬರು ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ನನಗೆ ಭರವಸೆ ಕೊಟ್ಟಿದ್ರು, ಸಾಹೇಬರು ಬರಲಿಲ್ಲ. ಆದರೆ ಅವರೆಲ್ಲರಿಗೂ ನಾನು ಮನವಿ ಏನಪ್ಪ ಅಂದರೆ, ನಮ್ಮ ಹೆಣ್ಮಕ್ಳ ಜೊತೆ ಹೆಣ್ಮಕ್ಳ ಒಂದು ಸಂಘಟನೆ ಮೊಟ್ಟ ಮೊದಲ ಬಾರಿಗೆ ಒಂದು ಮಹಿಳಾ ಸಂಘಟನೆ ಹುಟ್ಟಿದೆ. ಆ ಸಂಘಟನೆಗೆ ತಮ್ಮೆಲ್ಲರ ಶಕ್ತಿ ಬಲ ಮತ್ತು ನಮಗೆ ಪ್ರೋತ್ಸಾಹ ಕೊಡಬೇಕು. ಹೆಣ್ಮಕ್ಳದ್ದು ಏನು ಮೀಸಲಾತಿ ಇದೆ ಆ ಮೀಸಲಾತಿನ ಜಾರಿ ಮಾಡಬೇಕು ಮತ್ತು ನಮ್ಮ ನಿಗಮನ ಜಾರಿ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ಮತ್ತು ನಾನು ಈ 1 ವಾರದ ಒಳಗಡೆ ಮುಖ್ಯಮಂತ್ರಿ ಸಾಹೇಬ್ರನ್ನ ಭೇಟಿ ಮಾಡಿ ನಮ್ಮ ಅಹವಾಲುಗಳನ್ನ ಅವ್ರಿಗೆ ಕೊಡ್ತೀವಿ. ಧನ್ಯವಾದಗಳು. ಹಾಂ